ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆಯ 44ನೇ ಸೆಕ್ಟರ್ನಲ್ಲಿ ರಂಜಾನ್ ಹಾಗೂ ಹೋಳಿ ಹಬ್ಬದ ನಿಮಿತ್ತ ಶುಕ್ರವಾರ ಜೈ ಶ್ರೀರಾಮ್ ಬರಹದಿಂದ ಉಂಟಾದ ಘರ್ಷಣೆಯನ್ನು ಪೊಲೀಸರು ತಡೆದಿದ್ದಾರೆ. ಆರೋಪಿಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸನಾತನ ಪ್ರಭಾತ ಕನ್ನಡ ಪತ್ರಿಕೆಯಲ್ಲಿ ಪ್ರಕಟವಾದ ವರದಿಯು ಹಿಂದೂ ಮುಸ್ಲಿಂ ದಂಗೆ ಎಬ್ಬಿಸಲು ಯೋಜನೆ ಎಂದು ಮುಸ್ಲಿಂ ಸಮುದಾಯ ಆರೋಪಿಸಿದೆ. ಮುಸ್ಲಿಂ ಪತ್ರಿಕೆಯೇ ಒಂದು ಮಸೀದಿ ಗೋಡೆಯ ಮೇಲೆ ಮುಸ್ಲಿಂ ತಂದೆಯ ಮಗನಿಗೆ ಜೈ ಶ್ರೀರಾಮ್ ಬರೆಸಿದ ಘಟನೆಯನ್ನು ಸಮುದಾಯ ಖಂಡಿಸಿದೆ. ಬಾಗಲಕೋಟೆಯ ಮುಸ್ಲಿಂ ಮುಖಂಡರು ಮತ್ತು ಯುವಕರು ಸನಾತನ ಪ್ರಭಾತ ಕನ್ನಡ ಪೇಪರಿನ ವರದಿಯನ್ನು ಖಂಡಿಸಿ ಪೊಲೀಸ್ ತನಿಖೆಗೆ ಒತ್ತಾಯಿಸಿದ್ದಾರೆ. ಸಾಮುದಾಯಿಕ ಸಾಮರಸ್ಯಕ್ಕೆ ಧಕ್ಕೆ ತರುವ ಉದ್ದೇಶ ಇದೆ ಎಂದು ಆರೋಪಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಕಳೆದ ವಾರ ಹೋಳಿ ಹಬ್ಬ ಇತ್ತು ಹಾಗೂ ರಂಜಾನ್ ಹಬ್ಬದ ನಿಮಿತ್ತ ಬಾಗಲಕೋಟೆ ಮುಸ್ಲಿಮರು ಜಿಲ್ಲಾ ಆಡಳಿತ ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಮಾತು ಕೊಟ್ಟಿದ ಹಾಗೆ ಶಾಂತಿಯನ್ನು ಕಾಪಾಡಿಕೊಂಡು ಹೋಗಿದ್ದೇವೆ ಹಾಗೂ ಒಂದು ಶಾಂತಿಯ ಮುಚ್ಚಳಿಗೆ ಪತ್ರವನ್ನು ಸಹ ಬರೆದುಕೊಟ್ಟಿದ್ದೇವೆ. ಕಾರಣ ಎರಡು ಹಬ್ಬ ಸುಸೂತ್ರವಾಗಿ ನಡೆಯಲಿ ಎಂದು ಮುಸ್ಲಿಮರು ಈ ಬರೆದುಕೊಟ್ಟ ಮುಚ್ಚಳಿಕೆ ಪತ್ರ ಕಳೆದ ವಾರ ಶುಕ್ರವಾರ ದಿವಸ ನವನಗರದ ಸೆಕ್ಟರ್ ನಂಬರ್ 44ರಲ್ಲಿ ಮಸೂತಿ ಗೋಡೆ ಮೇಲೆ ಜೈ ಶ್ರೀರಾಮ್ ಎಂದು ಬರೆದು ಒಂದು ಅಶಾಂತಿಯನ್ನು ಹುಟ್ಟುಹಾಕಿ ನಗರದಲ್ಲಿ ಒಂದು ಗಂಭೀರ ವಾತಾವರಣ ನಿರ್ಮಾಣವಾಯಿತು. ಆ ವೇಳೆಯಲ್ಲಿ ಎಲ್ಲರೂ ಮುಸ್ಲಿಂ ಯುವಕರು ಎಲ್ಲರೂ ಸೇರಿಕೊಂಡು ಪೊಲೀಸ್ ಸ್ಟೇಷನ್ ಹೋಗಿ ದೂರನ್ನು ನೀಡಲು ಹೋದಾಗ ಪೊಲೀಸರು ಸದರಿ ಆರೋಪಿ ಯಮನೂರ್ ಭಜಂತ್ರಿ ಹಾಗೂ ಆತನ ಮಕ್ಕಳನ್ನು ಪ್ರಕರಣದಲ್ಲಿ ವಶಪಡಿಸಿಕೊಂಡರು. ಆದರೆ ಒಬ್ಬ ಡೆಲ್ಲಿ ಹಂಟ್ ಮುಖಾಂತರ ಪ್ರಭಾತ್ ಕನ್ನಡ ಪತ್ರಿಕೆದವನು ಬಾಗಲಕೋಟೆಯ 44 ಸೆಕ್ಟರಿನ ಮಸೂತಿಯ ಮೇಲೆ ಮುಸ್ಲಿಮರು ಜೈ ಶ್ರೀರಾಮ್ ಎಂದು ಬರೆದು ಹಿಂದೂಗಳನ್ನು ಹೊಡೆಯಲು ಎದ್ದೇಳಬೇಕೆಂದು ಒಂದು ಪ್ರಪುಗುಂಡ ಹಾಗೂ ಒಂದು ಹುನ್ನಾರ ಮಾಡಿದ್ದಾರೆ ಎಂದು ಸುಳ್ಳು ಪತ್ರಿಕೆ ನೀಡಿ ಬಾಗಲಕೋಟೆ ನಗರದಲ್ಲಿ ಅಶಾಂತವನ್ನು ಹುಟ್ಟುಹಾಕಿ ಗಲಭೆ ಸೃಷ್ಟಿಸುವ ಒಂದು ಉದ್ದೇಶಪೂರ್ವಕವಾಗಿ ಒಂದು ಹುನ್ನಾರ ಮಾಡಿದ್ದಾನೆ. ಈ ಪತ್ರಿಕೆಯವನು ಹೇಳಿಕೆಯಿಂದ ನಗರದಲ್ಲಿ ಒಂದು ಅಶಾಂತಿವಾದಂಥ ವಾತಾವರಣ ನಿರ್ಮಾಣವಾಗಿದ್ದು ಕಾರಣ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಸದರಿ ಪತ್ರಿಕೆಯ ಸಂಪಾದಕರನ್ನು ಅವನ ಲೈಸೆನ್ಸನ್ನು ರದ್ದು ಮಾಡಿ ಅವನಿಗೆ ಬಂಧನಕ್ಕೆ ಒಳಪಡಿಸಬೇಕೆಂದು ಪತ್ರಿಕಾ ಮುಖಾಂತರ ಇಂಥ ಅವಹೇಳನಕಾರಿ ಹಾಗೂ ಪ್ರಚೋದನಕಾರಿ ಹಾಗೂ ದ್ವೇಷಪೂರಿತ ಹೇಳಿಕೆಗಳನ್ನು ನೀಡುತ್ತಿರುವುದು ನಾವು ಖಂಡಿಸುತ್ತೇವೆ. ಕಾರಣ ಇಂಥವರನ್ನು ಮಟ್ಟ ಹಾಕಲು ಪೊಲೀಸ್ ಇಲಾಖೆಯವರು ಮುಂದಾಗಬೇಕು. ಮುಸ್ಲಿಂ ಮುಖಂಡರ ವೇದಿಕೆ ಹಾಗೂ ಯುವಕರ ವೇದಿಕೆಯಿಂದ ನಾವು ಈ ಮಾಧ್ಯಮದ ಮುಖಾಂತರ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಕೇಳಿಕೊಳ್ಳುತ್ತೇವೆ. ನನ್ನ ಹೆಸರು ಅಯ್ಯೂಬ್ ಖಾನ್ ಬಾಗೇವಾಡಿ.